ಮನವಿ ಮಾಡ್ತಾ ಇದ್ದೀನಿ. ಹಿಂಗೆ ಸರ್ಕಾರಿ ನೌಕರರ ಸಂಘ ಬೇರೆ ಬೇರೆ ಇಶ್ಯೂ ಇಟ್ಕೊಂಡು ಓಡಾಡುವಾಗ ನಂಬರ್ 3 ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ದಾವಣಗೆರೆ. ಸರ್, ಈ ಸಮೀಕ್ಷೆ ಬಗ್ಗೆ ಇವತ್ತೆಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು, ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು GPT ಸಂಘದ ಅಧ್ಯಕ್ಷರು ಸಮೇತ ಮಾತಾಡಿದ್ದಾರೆ. ಸರ್, ಶಿಕ್ಷಕರ ಸಮಸ್ಯೆಗಳು, ಶಿಕ್ಷಕರ ಅಳುವುಗಳನ್ನು ತಾವೆಲ್ಲರೂ ಸಮೇತ ನೋಡಿದ್ರಿ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ಇವತ್ತು ಏನಾಯಿತು ಅಂತ ಹೇಳಿದರೆ, ಈ ಸಮೀಕ್ಷೆಯನ್ನು ಆರಂಭ ಆದಾಗ ನಮ್ಮೆಲ್ಲ ಇರ್ತಕ್ಕಂಥ ಎನಮನೇಟರ್ಗಳಿಗೆ ಸಮೇತ ಸರಿಯಾದ ರೀತಿಯಿಂದ ತರಬೇತಿ ಸಮೇತ ಸಿಗಲಿಲ್ಲ. ಸರ್, ಯಾವುದೇ ಎನಮನೇಟ್ರಿಗೂ ಸಮೇತ ತರಬೇತಿ ಸಿಕ್ಕಿಲ್ಲ. ಸರ್, ತರಬೇತಿ ಕೊಡುವಾಗ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದರೆ ಈ ಪುನಃ ಅವ್ರ ಮನೆಗೆ ಹೋಗ್ತಕ್ಕಂಥದ್ದು ನಮಗೆ ಆಗ್ತಾ ಇರಲಿಲ್ಲ. ಸರ್, ಏನಾಗಿದೆ ಅಂತೇಳಿ ತರಬೇತಿ ಕೊಡುವಾಗ ಒಂದಾಗಿದೆ ಸರ್, ಇಲ್ಲಿ ಕೊಟ್ಟಾಗ ಒಂದು ರೀತಿಯಾಗಿದೆ ಸರ್. ಅದೇನಾಯ್ತು ಅಂದರೆ ಆಪ್ ಸರಿಯಾಗಲಿಕ್ಕೆ 4 ದಿನ ಆಯಿತು ಸರ್. ರೆಡಿ ಮಾಡ್ಕೊಂಬಿಟ್ಟು ನಮ್ಮನ್ನು ಫೀಲ್ಡಿಗೆ ಬಿಡಲಿಲ್ಲ. ಒಂದು ಸರ್ ಸಮಸ್ಯೆ ಆಗಿದ್ದು. ಆಮೇಲೆ ಜೊತೆಯಲ್ಲಿ ಏನಾಯ್ತು ಸರ್ ಅಂತಂದರೆ, ಅದು ಆದಮೇಲೆ ಏನಾಯಿತು ಅಂತಂದರೆ ತುರ್ತು ಕ್ರಮ ಕೊಡಬೇಕು ಅಂತಂದರೆ ಜಿಯೋ ಟ್ಯಾಗ್ ಅಂತ ಹೇಳಿ ಮಾಡಿದ್ರು ಸರ್. ಜಿಯೋ ಟ್ಯಾಗ್ ಅಂತಂದರೆ ಹೆಂಗೆ ಮಾಡಿದ್ದಾರೆ ಸರ್ ಅಂತಂದರೆ, ಒಂದು ಮನೆಗೆ ಕೊಡ್ತಕ್ಕಂಥ UHID ನಂಬರು ಈ ಮನೆಗೆ ಕೊಟ್ಟರೆ ಇಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿ ಒಂದು UHID ನಂಬರ್ ಇದೆ ಸರ್. ಆ UHID ನಂಬರನ್ನು ಓಡಲಿಕ್ಕೆ ನಾವು ಆಪಲ್ಲಿ ಹೋಗಿ ಪೃಥ್ವಿ ಆಪ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಿ. ಆ ಆಪಲ್ಲಿ ಹೋಗ್ಬಿಟ್ಟು ಸರ್ ನಾವು ಹುಡುಕಿದ್ರೆ ಎಲ್ಲಿ ಬೇಕಲ್ಲ ಮನೆಗಳು ಏನಾಗಿದೆ ಸರ್ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಮಗೆ ತುಂಬ ತೊಂದರೆ ಆಗಿ ಸರ್ 100ರಷ್ಟು ನಾವು ಏನು ಮಾಡಿದ್ವಿ ಸರ್ ಅಂತಂದರೆ ಪ್ರತಿಯೊಂದು ಮನೆಯನ್ನು ಸಮೇತ ಸಮೀಕ್ಷೆ ಮಾಡಿದ್ವಿ ಸರ್. ಆದರೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆ ಅಂತ ಹೇಳಿದ್ರೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳ ಸಹಕಾರದಿಂದ, ಇರ್ತಕ್ಕಂಥ ಎಲ್ಲ ತಾಲೂಕು ದಂಡಾಧಿಕಾರಿಗಳ ಸಹಕಾರದಿಂದ, ಮಾನ್ಯ COR ಅವರ ಸಹಕಾರದಿಂದ ಸರ್ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಾವು 97% ಸಮೀಕ್ಷೆಯನ್ನು ಇವತ್ತು ನಾವು ಮುಗಿಸಿದ್ವಿ ಸರ್. ಒಂದು ಏನಾಗಿದೆ ಸರ್ ಅಂದರೆ, ಈ RC ಕಾರ್ಡ್, ರೇಷನ್ ಕಾರ್ಡಲ್ಲಿರ್ತಕ್ಕಂಥ ಸಂಖ್ಯೆ ಸರ್, ರೇಷನ್ ಕಾರ್ಡು 2014ರಿಂದ 16 ಅವಧಿ ರೇಷನ್ ಕಾರ್ಡಿನ ಮಾಹಿತಿಯನ್ನು ತೊಗೊಂಬಂದ್ಬಿಟ್ಟು ಜಾಯಿಂಟ್ ಹಾಕಿ ಅದರಲ್ಲಿ ಬಿಟ್ಟಿರ್ತಕ್ಕಂಥದ್ದು ಏನಾಗಿದೆ ಸರ್ ಅಂದರೆ, ಭಾಳ ಜನ ಮರಣ ಹೊಂದಿದ್ದಾರೆ ಸರ್ ಅದರಲ್ಲಿ. ಆಮೇಲೆ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಭಾಳ ಇದ್ದಾವೆ, ನಿರಾಕರಣೆ ಮಾಡ್ತಕ್ಕಂಥವು ಇದ್ದಾವೆ ಸರ್. ಮಕ್ಕಳು ಸೇರ್ಪಡೆ ಆಗಿಲ್ಲ ಸರ್. ಅವನ್ನ ನಾವೇನು ಮಾಡಿದ್ವಿ ಸರ್ ಅಂದರೆ, ರೇಷನ್ ಕಾರ್ಡ್ ಆಧಾರದ ಮೇಲೆ ತೊಗೊಂಡ್ರಿ, ಜೊತೆಯಲ್ಲಿ ಏನಾಗಿದೆಪ್ಪ ಅಂದರೆ ಆಧಾರ್ ಕಾರ್ಡ್ ಆಧಾರ ಮೇಲೆ ತೊಗೊಂಡಿರೋ ಸಮೀಕ್ಷೆಯನ್ನು ಮಾಡ್ಕೊಂಬಂದಿದ್ವಿ ಸರ್. ಆಮೇಲೆ ಜೊತೆಯಲ್ಲೂ ಸಮೇತ 0 to 6 ಸಮೇತ ನಮ್ಮಲ್ಲಿ ಶಿಕ್ಷಕರು ಸಮೇತ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಸರ್, 0 to 6 ಅಂದರೆ 6 ವರ್ಷದ 4 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗುನಿಗೂ ಸಮೇತ ಏನಾಗಿದೆ ಆಧಾರ್ ಕಾರ್ಡನ್ನು ಮಾಡಿಸಿದ್ದಾರೆ. ಆಧಾರ್ ಕಾರ್ಡ್ ಏನಾಗಿದೆ ಇನ್ಕ್ಲೂಡ್ ಆಗಿದೆ ಸರ್. ಜೊತೆಯಲ್ಲಿ 3 ವರ್ಷದ ಕೆಳಗಡೆ ಇರ್ತಕ್ಕಂಥ ಮಕ್ಕಳಿಗೂ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸರ್, ನಮ್ಮಲ್ಲಿ ಇರ್ತಕ್ಕಂಥ ಜನನ ಪ್ರಮಾಣ ಪತ್ರ ಇದೆಯಲ್ಲ ಸರ್, ಜನನ ಪ್ರಮಾಣ ಪತ್ರವನ್ನು ಹಾಕ್ಬಿಟ್ಟು ಅವ್ರನ್ನೂ ಸಮೇತ ಇನ್ಕ್ಲೂಡ್ ಮಾಡಿದ್ದಾರೆ ಸರ್. ಈಗ ಏನಾಗಿದೆ, RC ಕಾರ್ಡಲ್ಲಿ ಉಳಿದಿರ್ತಕ್ಕಂಥ ಸಂಖ್ಯೆನೂ ಮತ್ತೊಂದು ಮನೆಗೆ ವೆರಿಫಿಕೇಷನ್ ಮಾಡಿರಿ ಅಂತ ಹೇಳ್ತಾರೆ. ಜೊತೆಯಲ್ಲಿ ಏನಾಗಿದೆ ಅಂದರೆ 6 ವರ್ಷದೊಳಗಿರ್ತಕ್ಕಂಥ 0 to 6 ವರ್ಷದೊಳಗಡೆ ಮಕ್ಕಳನ್ನ ನೀವು ಸಮೀಕ್ಷೆನ ಮಾಡಿರಿ ಅಂತ ಹೇಳ್ತಿದ್ದಾರೆ. ಹಂಗಾಗಿ ದಯಮಾಡಿ ಸರ್, ನಾವು ಪ್ರಾಮಾಣಿಕತೆಯಿಂದ ನಮ್ಮ ಶಿಕ್ಷಕರು, ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಹೈಸ್ಕೂಲ್ ಸಹ ಶಿಕ್ಷಕರು ಇರ್ತಕ್ಕಂಥ ಎಲ್ಲ ನೌಕರ ಬಾಂಧವರು ಸಮೇತ ಸಹಕಾರ ನೀಡಿ ಸಮೀಕ್ಷೆಯನ್ನು ಮಾಡಿದ್ವಿ ಸರ್. ದಯಮಾಡಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಸಮೇತ ಈ ರಜಾವಧಿ ತಮ್ಮೆಲ್ಲ ಗೊತ್ತಿದೆ. ಇವತ್ತು ನಮಗೆ ರಜಾವಧಿಯಲ್ಲಿ ಹಾಕ್ಬಿಟ್ಟು ನಮಗೆ ಯಾರಿಗೂ ಸಮೇತ ರಜಾ ಸಿಗದಂಗೆ ಆಗಿಬಿಟ್ಟು ಶಿಕ್ಷಕರಿಗೆ ನೆಮ್ಮದಿ ಇಲ್ಲತಕ್ಕಂಥ ಕೆಲಸ ಆಗಿಬಿಟ್ಟಿದೆ ಸರ್. ಆದರೆ ಸರ್ಕಾರದ ಸೇವೆ ದೇವರ ಕೆಲಸ ಸರ್, ಅದು ದೇವರ ಸೇವೆ ಮಾಡ್ತೀವಿ ಖಂಡಿತವಾಗೂ ಸಮೇತ. ಅಧಿಕಾರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು ಕೊಟ್ಟಿಲ್ಲ, ಬಟ್ ವಿಶ್ವಾಸಕ್ಕೆ ಕೆಲಸ ಮಾಡಿದ್ವಿ, ನಾವು ಕೆಲಸ ಮಾಡ್ತಿದ್ವಿ. ಆದರೆ ಪದೇ 18ರವರೆಗೂ ನೀವು ಮನೆ ಭೇಟಿ ಮಾಡಿರಿ ಅಂತ ಹೇಳಿ ಮನೆ ಕೇಳಿದರೆ ತುಂಬ ಕಷ್ಟ ಆಗ್ತೈತೆ ಸರ್. ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಮ್ಮ ಸಮಸ್ಯೆ ಅಳುಗಳನ್ನು ರಾಜ್ಯ ಸರ್ಕಾರಿ ನೌಕರ ಸಂಘ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಹೈಸ್ಕೂಲ್ ಸಹ ಶಿಕ್ಷಕರ ಸಂಘ ಎಲ್ಲರೂ ಬಂದುಬಿಟ್ಟು ನಮ್ಮ ಮನವಿಯನ್ನು ನಾವು ಮಾಡ್ಕೊಂಡಿದ್ವಿ ಸರ್. ದಯಮಾಡಿ ಸಾಹೇಬರು ಏನು ನಿರ್ಧಾರ ತೊಗೊತಾರೆ ಅವರು ನಮಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಸರ್. ನಮ್ಮ ಸಮಸ್ಯೆ ಏನಾಗಿದೆ, ಪುನಃ ಮನೆಗೆ ಹೋಗ್ಬಾರ್ದು ಸರ್. ಏನಾಗಿದೆ ಅಂತಂದರೆ ಪದೇ ನಮಗೆ ಏನಾಗಿದೆ ಅಂದರೆ ರಿಪಿಟೇಷನ್ ಮನೆಗೆ ಹೋಗತಕ್ಕಂಥ ತುಂಬ ಸಮಸ್ಯೆ ಆಗಿದೆ ಸರ್. ಸರ್, ಏನಾಗಿದೆ, ಹಳ್ಳಿಗಾಡಲ್ಲಿ ಹೋದ್ರೂ ಸಮೇತ ಏನಂತಾರೆ, ಏನ್ರಿ ದಿನನಿತ್ಯ 4 ಸಾರಿ ನಮ್ಮ ಮನೆ ಬರ್ತೀನಿ, ನಮ್ಮ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಈ ಆಧಾರ್ ಕಾರ್ಡ್ ಹಿಡ್ಕೊಂಡು ನಿಮ್ಗೆ ಕುತ್ಕೋಬೇಕ ನಾವು ಅಂತೇಳಿ ಅಲ್ಲಿ ಬೈತಾರೆ. ಈ ಟೌನ್ಗಳಲ್ಲಂತೂ ನಮ್ಮ ಶಿಕ್ಷಕರಿಗೆ ಬಾಗಿಲೇ ತೆಗೆಯೋದಿಲ್ಲ ಸರ್. ಬೀದಿಯಲ್ಲೆಲ್ಲ ಅಲ್ದಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ ಸರ್. ಯಾಕೆಂತಂದರೆ ಸರ್ ಭಾಳ ಸಮಸ್ಯೆ ಆಗಿದೆ ಸರ್. ದಯಮಾಡಿ ಈ ವಿಷಯವನ್ನು ನಮ್ಮ ಒಳಲನ್ನು ತೋಡ್ಕೊಳ್ಬೇಕು ಅಂತ ಬಂದಿದ್ವಿ ಸರ್, ಮಾತಾಡಿದ್ವಿ ಸರ್. ನನ್ನ ಹೆಸರು ಮುಬಾರಕ್ ಅಲಿ ಅಂತೇಳಿ, ನಾನು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ದಾವಣಗೆರೆ ಜಿಲ್ಲಾ ಘಟಕ. ಸರ್, ನಿಮಗೆಲ್ಲ ಗೊತ್ತಿದೆ, 22ನೇ ತಾರೀಕಿಂದ 22/9ರಿಂದ ಇದು ಸಾಮಾಜಿಕ ಸಮೀಕ್ಷೆ ನಡೀತಾ ಇದೆ. ಮೊದಲು ನಮ್ಮ ಇಲಾಖೆಯ ಕಾರ್ಯದರ್ಶಿಯವರು ಪ್ರೌಢಶಾಲಾ ಶಿಕ್ಷಕರನ್ನು ನಿಯೋಜನೆ ಮಾಡಬಾರ್ದು ಅಂಥೇಳಿ ಆದೇಶ ಮಾಡಿದರು ಸರ್. ಏಕಪ್ಪ ಅಂತಂದರೆ ನಮಗೆ ರಿಸಲ್ಟ್ ಕೊಡಬೇಕಾಗಿದೆ, ನಾವು SSLC ರಿಸಲ್ಟ್ ಕೊಡಬೇಕಾಗಿದೆ. ಹಾಗಾಗಿ ದಸರಾ ರಜೆಯಲ್ಲಿ ತರಗತಿಗಳನ್ನು ತಗೋಬೇಕು, ಯಾವುದೇ ಕಾರಣಕ್ಕೂ ಕ್ಲಾಸ್ಗಳನ್ನು ತಪ್ಪಿಸ್ದಂಗೆ ಮಾಡಬೇಕು, ಸಮೀಕ್ಷೆ ಕಾರ್ಯಕ್ಕೆ ಬೇಡ ಅಂತ ಹೇಳಿದರು ಸರ್.
ಆ ಒಂದು ಆದೇಶದನ್ವಯ ನಾವು ಜಿಲ್ಲಾಧಿಕಾರಿಗಳಿಗೆ 22ನೇ ತಾರೀಕಿಗೆ ಭೇಟಿ ಮಾಡಿ ಮನವಿ ಮಾಡ್ಕೊಂಡ್ವಿ. ಸರ್, ನಮ್ಮ ಪ್ರೌಢಶಾಲಾ ಶಿಕ್ಷಕರನ್ನ ದಯವಿಟ್ಟು ತಗೋಬೇಡಿ, ನಾವು ದಸರಾ ರಜೆಯಲ್ಲಿ ಕೂಡ ಕ್ಲಾಸ್ ಮಾಡಬೇಕಂತ ಆದೇಶ ಆಗಿದೆ, ನಾವು ಮಾಡ್ತೇವೆ. ಹಾಗಾಗಿ ರಿಸಲ್ಟ್ಗೋಸ್ಕರ ನಾವೆಲ್ಲ ಟೀಚರ್ಸು ಬೇಗ ತಗೋಬೇಡಿ ಅಂತ ಮನವಿ ಕೊಟ್ಟಿದ್ವಿ. ಕೊಟ್ಟ ನಂತರವೂ ಮಾನ್ಯ ಜಿಲ್ಲಾಧಿಕಾರಿಗಳು ಗೌರವಯುತವಾಗಿಲ್ಲ, ನನಗೆ 130 ಸಂಖ್ಯೆ ಕಡಿಮೆ ಇದೆ, ದಯವಿಟ್ಟು ನೀವು ಸಹಕಾರ ಕೊಡಬೇಕು, 130 ಜನಕ್ಕೆ ಅಷ್ಟೇ ತಗೊಳ್ಳೋದು ನಾವು ಅಂತ ಹೇಳಿ ಹೇಳಿದ್ರು ಸರ್ ನಮ್ಮ ಸಂಘದ ಪದಾಧಿಕಾರಿಗಳು ನನ್ನ ಜೊತೆ ಬಂದಾಗ. ಆದರೆ ಎರಡು ಮೂರು ದಿವಸದ ನಂತರ ಮತ್ತೆ ಎಲ್ಲ ಪ್ರೌಢಶಾಲೆ ಶಿಕ್ಷಕರನ್ನ ತೊಗೊಂಡ್ರು ಸರ್. ಇದನ್ನು ಮತ್ತೆ ಪ್ರಶ್ನಿಸಲು ಮತ್ತೆ 3-4 ದಿವಸ ಬಿಟ್ಟು ನಾವು ಕಾರ್ಪೊರೇಷನ್ಗೆ ಹೋದಾಗ ಮೊನ್ನೆ DC ಸಾಹೇಬರು ಇಲ್ಲ, ಸರ್ಕಾರದಲ್ಲಿ VCಯಲ್ಲಿ ಹೇಳಿದ್ದಾರೆ ಎಲ್ಲ ಶಿಕ್ಷಕರನ್ನು ತಗೊಂಡು ನೀವು ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರ ಪ್ರೌಢಶಾಲೆ ಶಿಕ್ಷಕರನ್ನು ತೊಗೊಂಡಿದ್ದಾರೆ ಸರ್. ನೀವೇ ಬೇಕಿದ್ರೆ ಕೇಳ್ಕೊಳ್ಳಿ, 90% ಎಲ್ಲೂ ಯಾವ ಜಿಲ್ಲೆಯಲ್ಲೂ ಪ್ರೌಢಶಾಲೆ ಶಿಕ್ಷಕರನ್ನ ತಗೊಂಡಿಲ್ಲ. ಸೊ ಹಾಗಾಗಿ ನಾವು ರಿಸಲ್ಟ್ ಇರೋದ್ರಿಂದ ಇಲ್ಲ, ನಾನು ರಿಸಲ್ಟಿಗೆ ನಾನು ಇದು ಮಾಡ್ತೀನಿ, ನಿಮ್ಮ ಸಹಕಾರ ಕೊಡ್ತೀನಿ, ನೀವೆಲ್ಲ ಮಾಡಿ ಅಂತ ಹೇಳಿದಾಗ ನಮ್ಮ ಶಿಕ್ಷಕರೆಲ್ಲ ಬಂದು ಬಹಳ ಪ್ರಾಮಾಣಿಕವಾಗಿ ಸಾಮಾಜಿಕ ಸಮೀಕ್ಷೆನ ಮಾಡಿದ್ದಾರೆ ಸರ್. ಎಲ್ಲ ಗೊಂದಲ ಹೇಳಿದ್ದಾರೆ ಸರ್, ಏನೇನು ಗೊಂದಲ ಇದೆ ಅಂತೇಳಿ. ಆ ಗೊಂದಲ ನಾನು ಮತ್ತೆ ಪುನರುಚ್ಚಾರಣೆ ಮಾಡ್ಲಿಕ್ಕೆ ಹೋಗಲ್ಲ. ಆ ಎಲ್ಲ ಗೊಂದಲಗಳ ನಡೆಯು ಇವತ್ತು 95 to 97% ಕಂಪ್ಲೀಟ್ ಮಾಡಿದ್ದಾರೆ ಸರ್. ಈಗ ಮತ್ತೇನು ಹೇಳ್ತಿದ್ದಾರಪ್ಪ ಅಂತಂದರೆ, ಮತ್ತೆ ಡೋರ್ ನಂಬರ್ ಏನು ನನಗೆ 100 ಮನೆ ಬಂದಿದ್ದರೆ ನಾನು ಮತ್ತೆ ಮೊದಲನೇ ಮನೆಗೆ ಭೇಟಿ ನೀಡಿ ಅಲ್ಲಿ ಮತ್ತೆ 0 to 6 ಮಕ್ಕಳು ಯಾರಿದ್ದಾರೆ ಅಥವಾ BPL ಕಾರ್ಡು ಅಥವಾ APL ಕಾರ್ಡು ಇದನ್ನು ಮಾಹಿತಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ಇಡೀ ಇವತ್ತು ಏನು ಶಿಕ್ಷಕರು ಬಂದಿದ್ದಾರಲ್ಲ ಎಲ್ಲರೂ ಆ ಒಂದು ಮಾತಿಗೆ ಆ ಕೆಲಸಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಮತ್ತೆ ಮರು ಸಮೀಕ್ಷೆ ಮಾಡಲ್ಲ ಅಂತ ನಾವು ನಿನ್ನೆ ಡಿಸೈಡ್ ಮಾಡಿದ್ವಿ ಸರ್. ಯಾವುದೇ ಕಾರಣಕ್ಕೂ ನಾವು ಮರು ಸಮೀಕ್ಷೆ ಮಾಡೋಕ್ಕೆ ನಮ್ಮ ಶಿಕ್ಷಕರು ಒಪ್ತಾ ಇಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ನಾವು ಮನುಷ್ಯರು ಎಷ್ಟು ಕಷ್ಟ ಅನುಭವಿಸಿದವಪ್ಪ ಅಂತಂದರೆ ಅದು ಹೇಳಬಾರ್ದು ಸರ್. ಮಹಿಳೆಯರು ಸೇರಿ ಪುರುಷ ಶಿಕ್ಷಕರು ಸೇರಿ ಮನೆಗೆ ಒಂದೊಂದು ಮನೆಗೆ 8ರಿಂದ 10 ಸರಿ ಭೇಟಿ ನೀಡಿದ್ದಾರೆ ಸರ್. ಎಲ್ಲ ಆಗಿದೆ ಸರ್. ಹಾಗಾಗಿ ನನ್ನ ಮನವಿ ಏನಪ್ಪ ಅಂತಂದರೆ, ದಯವಿಟ್ಟು ಈ ಒಂದು ಕೆಲಸದಿಂದ ಸಮೀಕ್ಷೆ ಕಾರ್ಯದಿಂದ ನಮ್ಮೆಲ್ಲ ಪ್ರೌಢಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಮುಕ್ತಿಗೊಳಿಸಿ ನಮಗೆ ಪಾಠ ಮಾಡೋಕ್ಕೆ ಬಿಡಿ ಸರ್. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ನಮ್ಮ ಪ್ರೌಢಶಾಲಾ ಶಿಕ್ಷಕರಿಗೆ ಪಾಠ ಮಾಡೋಕ್ಕೆ ತರಗತಿಯಾಗಿ ಅವಕಾಶ ಮಾಡಿಕೊಡಿ ದಯವಿಟ್ಟು.